ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಳೆದ ಜೂನ್ನಲ್ಲೇ ಕೆಪಿಎಸ್ಸಿಗೆ ಕಾಂತಕುಮಾರ್ ಮಾಹಿತಿಯನ್ನ ನೀಡಿದ್ರಂತೆ. ಎಸ್ಕೆಎ ಅಧ್ಯಕ್ಷ ಕಾಂತಕುಮಾರ್ ಈ ಬಗ್ಗೆ ದೂರನ್ನ ಕೊಟ್ಟಿದ್ರಂತೆ. ಪ್ರಕರಣ ಸಂಬಂಧ ಜೂನ್ನಲ್ಲಿಯೇ ವಿಧಾನಸೌಧ ಠಾಣೆಗೆ ದೂರನ್ನ ಕೊಟ್ಟಿದ್ರು ಕಾಂತಕುಮಾರ್. ಆಡಿಯೋ ದಾಖಲೆ ಸಮೇತ ಈ ಬಗ್ಗೆ ಕಾಂತಕುಮಾರ್ ದೂರನ್ನ ನೀಡಿದ್ರು. ದೂರು ನೀಡಿದ್ದ ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ಬಿಆರ್ ವೀಣಾ ಬರೋಬ್ಬರಿ 1,98,00,000 ಸಂಗ್ರಹಿಸಿದ್ದ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಆರಿಫ್ ಮೊಹಮ್ಮದ್ ಹಾಗೂ ಸಿಕಂದರ್ನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಎರಡು 2026 ಜನವರಿ 1ಕ್ಕೆ ಏನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಯ ಫಲಿತಾಂಶ ಜುಲೈನಲ್ಲಿ ಬರುತ್ತೆ. ಜುಲೈನಲ್ಲಿ ಫಲಿತಾಂಶ ಬಂದ ಬಳಿಕ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಬರೋಬ್ಬರಿ ಕೆಪಿಎಸ್ಸಿಯಲ್ಲಿ ಬೃಹತ್ತಾದಂತಹ ಭ್ರಷ್ಟಾಚಾರ ನಡೆದಿತ್ತು. 80 ಲಕ್ಷಕ್ಕೆ ಒಂದು ಹುದ್ದೆಗೆ ಬೇಡಿಕೆಯನ್ನ ಇಡಲಾಗಿತ್ತು ಅನ್ನುವಂತಹ ಒಂದು ಭ್ರಷ್ಟಾಚಾರ ಬಯಲಾಗಿತ್ತು ಮೊನ್ನೆ. ಇದೀಗ ಏನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬಾಯಲ್ಲಿ ಬಟ್ಟೆಯನ್ನ ಇಟ್ಕೊಂಡು ಕಾಂತಕುಮಾರ್ ಅವರು ಈ ಒಂದು ಬೃಹತ್ ಹಗರಣವನ್ನ ಬಟಾಬಯಲು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅವರು ಜೂನ್ನಲ್ಲಿಯೇ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಇದೆ. ಏನು ಬೃಹತ್ ಭ್ರಷ್ಟಾಚಾರ ಆಗಿದೆ, ನೇಮಕಾತಿಗಳಿಗಾಗಿ ಹುದ್ದೆಗಳಿಗಾಗಿ ಲಕ್ಷ ಹಣವನ್ನ ಬೇಡಿಕೆ ಇಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿದ್ರು. ಆದ್ರೆ ಮತ್ತೆ ಪುನಃ ಮೊನ್ನೆ 50 ಜನ ಅಭ್ಯರ್ಥಿಗಳೇನಿದ್ದಾರೆ ಅವರು ಸೇರಿ ಮತ್ತೆ ವಿಧಾನಸೌಧಕ್ಕೆ ಹೋಗಿ ದೂರನ್ನ ಕೊಟ್ಟಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಜೂನ್ನಲ್ಲಿಯೇ ಒಂದು ಕಂಪ್ಲೇಂಟ್ ಅನ್ನ ಕಾಂತಕುಮಾರ್ ಅವರು ಕೊಟ್ಟಿರ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ವಾ, ಹೇಗೆ? ಪ್ರೀತಿ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೆಪಿಎಸ್ಸಿಯ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಂತ ಕಾಂತಕುಮಾರ್ ಅವರು ಕೆಲವು ಮಧ್ಯವರ್ತಿಗಳ ಜೊತೆ ಮಾತನಾಡಿದಂತ ವಿಡಿಯೋ ಸಮೇತವಾಗಿ ಕೆಪಿಎಸ್ಸಿಗೆ ದೂರನ್ನು ಕೊಡುವಂತ ಕೆಲಸವನ್ನ ಕಳೆದ ಜೂನ್ನಲ್ಲೇ ಮಾಡಿರ್ತಾರೆ. ಕಾಂತಕುಮಾರ್ ಅವರು ಕೊಟ್ಟಂತ ಆಡಿಯೋ ವಿಡಿಯೋ ಸಾಕ್ಷ್ಯ ಸಮೇತವಾಗಿ ಕೆಪಿಎಸ್ಸಿಯ ಅಡಿಷನಲ್ ಡೈರೆಕ್ಟರ್ ಆಗಿರುವಂತ ಬಿಆರ್ ವೀಣಾ ಅವರು ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ. ಕೆಪಿಎಸ್ಸಿಯಿಂದ ಅಧಿಕೃತವಾಗಿ ಯಾವಾಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ಆಗ ಕಾರ್ಯಾಚರಣೆ ಮಾಡಿದಂತ ವಿಧಾನಸೌಧ ಪೊಲೀಸರು ಜಮಖಂಡಿ ಮೂಲದ ಆರಿಫ್ ಹಾಗೂ ಸಿಕಂದರ್ ಎನ್ನುವಂತ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಇತ್ತೀಚೆಗೆ ಮಾಡಿದಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳೇ ಕೆಪಿಎಸ್ಸಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಕಾಂತಕುಮಾರ್ ಮಾಡಿರ್ತಾರೆ. ಜೊತೆಗೆ ಕೂಡಲೇ ದೂರನ್ನ ದಾಖಲು ಮಾಡುವಂತ ಕೆಲಸವನ್ನು ಕೂಡ ಕೆಪಿಎಸ್ಸಿ ಅಧಿಕಾರಿಗಳು ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳೇ ಇಬ್ಬರ ಬಂಧನ ಆಗಿರುವಂತದ್ದು. ಓರ್ವ ಆರೋಪಿ ಸಿಕಂದರ್, ಮತ್ತೊಬ್ಬ ಆರಿಫ್ ಅಂತ ಹೇಳಿ ಆರೋಪಿಗಳು ಪ್ರಮುಖವಾಗಿ ಕಳೆದ ಜನವರಿ 1ನೇ ತಾರೀಕು ನಡೆದಿದ್ದಂತ ಸುಮಾರು 400 ಹುದ್ದೆಗಳಿಗೆ ನಡೆದಿದ್ದಂತ ಪರೀಕ್ಷೆ ಸಂದರ್ಭದಲ್ಲಿ 2 ರೀತಿಯಾದಂತಹ ಆಫರ್ಗಳನ್ನ ಪರೀಕ್ಷಾರ್ಥಿಗಳಿಗೆ ಮಾಡಿರುವಂತದ್ದು. ಒಂದು, ಎಕ್ಸಾಮ್ಗಿಂತ ಹಿಂದಿನ ದಿನ ನಿಮ್ಗೆ ಉತ್ತರಗಳನ್ನ ಕೊಡ್ತೀವಿ, ಎಕ್ಸಾಮ್ ಪೇಪರ್ಗಳನ್ನ ಕೊಡ್ತೀವಿ, ಇಂತಿಷ್ಟು ಹಣವನ್ನ ಕೊಡ್ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡಿದ್ರೆ, ಎಕ್ಸಾಮ್ ಆದಂತ ನಂತರದಲ್ಲಿ ಪರೀಕ್ಷೆಯನ್ನ ಬರೆದಿದ್ದಂತ ಅಭ್ಯರ್ಥಿಗಳನ್ನ ಸಂಪರ್ಕವನ್ನ ಮಾಡಿ ನಿಮ್ಮನ್ನ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ತೀವಿ, ನಿಮ್ಗೆ ಸರ್ಕಾರಿ ಹುದ್ದೆಗಳನ್ನ ಕೊಡ್ತೀವಿ ಅಂತೇಳಿ 70 ರಿಂದ 80 ಲಕ್ಷ ಪ್ರತಿ ಹುದ್ದೆಗಳಿಗೆ ಡಿಮ್ಯಾಂಡ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮಾರ್ಚ್ ನಲ್ಲಿ ಆರೋಪಿಗಳು ಮಾತನಾಡಿದಂತ ಆಡಿಯೋ ಸಮೇತವಾಗಿ ಯಾವಾಗ ಪರೀಕ್ಷಾರ್ಥಿಗಳು ಜೊತೆಯಲ್ಲಿ ಆರೋಪಿಗಳು ಹಣಕ್ಕೆ ಡಿಮ್ಯಾಂಡ್ ಅನ್ನು ಇಡ್ತಾರೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಕಾಂತಕುಮಾರ್ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಪರೀಕ್ಷಾರ್ಥಿಗಳು ಮಾಡಿರ್ತಾರೆ. ಪರೀಕ್ಷಾರ್ಥಿಗಳು ಕೊಟ್ಟಂತ ಮಾಹಿತಿಯನ್ನ ಕೆಪಿಸಿಸಿಗೆ ದಾಖಲು ಮಾಡುವಂತ ಕೆಲಸವನ್ನ ಕಾಂತಕುಮಾರ್ ಮಾಡಿರ್ತಾರೆ. ಹಿನ್ನೆಲೆಯಲ್ಲಿ ಕೆಪಿಸಿಸಿಯಿಂದ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿ ಸದ್ಯ ಪೊಲೀಸರು ಕಾರ್ಯಾಚರಣೆ ಮಾಡಿ ಇಬ್ಬರನ್ನ ಅರೆಸ್ಟ್ ಮಾಡಿ ಸದ್ಯ ಜೈಲಿಗೆ ಕಳಿಸಿರುವಂತದ್ದು. ಪ್ರೀತಿ, ಶಿವಕುಮಾರ್, ಈಗ ಇಬ್ಬರನ್ನ ಬಂಧನ ಆಗಿದೆ 2 ತಿಂಗಳ ಮುಂಚೆ ಅಂತಾನೆ ನೀವು ಹೇಳಿದ್ರಿ. ಆದ್ರೂ ಕೂಡ ಪುನಃ ಅಭ್ಯರ್ಥಿಗಳು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಏನ್ ರೀಸನ್? ಪ್ರೀತಿ, ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ, ಇಬ್ಬರು ಅರೆಸ್ಟ್ ಆಗಿದೆ. ಆದ್ರೆ
ಮೊನ್ನೆ ವಿಡಿಯೋ ವೈರಲ್ ಆದಂತ ನಂತರದಲ್ಲಿ ಕೆಪಿಎಸ್ಸಿಯ ಪರೀಕ್ಷಾರ್ಥಿಗಳು ಅಂದ್ರೆ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಪರೀಕ್ಷೆಯನ್ನ ಬರೆದಿದ್ದಂತ ಕೆಲವು ಅಭ್ಯರ್ಥಿಗಳು ಪೊಲೀಸ್ ಠಾಣೆಗೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಲಿಖಿತವಾದಂತ ದೂರು ದಾಖಲಾಗಿಲ್ಲ. ಅವ್ರ ಬಳಿ ಇದ್ದಂತ ಕೆಲವೊಂದಷ್ಟು ದಾಖಲಾತಿಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಪ್ರಕರಣದಲ್ಲಿ ಆಲ್ರೆಡಿ ಇಬ್ಬರ ಬಂಧನ ಆಗಿದೆ. ಇಡೀ ಪ್ರಕರಣದಲ್ಲಿ ಬೇರೆ ಯಾರಾದ್ರೂ ಪಾತ್ರ ಇದೆಯಾ, ಜೊತೆಗೆ ಕೆಪಿಎಸ್ಸಿಯಲ್ಲಿ ಯಾರಾದ್ರೂ ಆರೋಪಿಗಳಿಗೆ ಲಿಂಕ್ ಇದಾರ ಅನ್ನೋ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳೇ ಪ್ರಕರಣ ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ, ಇಬ್ಬರ ಬಂಧನ ಆಗಿದೆ. ಆದ್ರೆ ಇತ್ತೀಚೆಗೆ ಕಾಂತಕುಮಾರ್ ಅವರು ಕೆಲವು ಏನು ವಿಡಿಯೋಗಳು ಹೊರಗಡೆ ಬರ್ತವೆ. ಜೊತೆಗೆ ಕೆಪಿಎಸ್ಸಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳಿಗೆ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ ಅನ್ನೋ ವಿಚಾರಗಳು ಮಾಧ್ಯಮಗಳಲ್ಲಿ ಸುದ್ದಿ ಆಗೋದಕ್ಕಿಂತ ಸರಿಸುಮಾರು 10 ರಿಂದ 15 ದಿನಗಳ ಮುಂಚಿತವಾಗಿ ಕಾಂತಕುಮಾರ್ ಅವರು ಕೆಪಿಎಸ್ಸಿ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿರ್ತಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುತ್ತೆ. ಇಬ್ಬರು ಅರೆಸ್ಟ್ ಆಗಿದೆ. ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ಅವರ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಇಬ್ಬರ ಹೊರತಾಗಿ ಇದುವರೆಗೂ ಯಾವುದೇ ಮತ್ತೊಂದು ಪ್ರಕರಣ ದಾಖಲಾಗಿಲ್ಲ. ಜೊತೆಗೆ ಮೊನ್ನೆ ಪರೀಕ್ಷಾರ್ಥಿಗಳು ವಿಧಾನಸೌಧ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಬಳಿ ಇದ್ದಂತ ಕೆಲವೊಂದಷ್ಟು ದಾಖಲಾತಿಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರು ಕೊಟ್ಟಂತ ದಾಖಲಾತಿ ಪಡ್ಕೊಂಡು ಪ್ರಕರಣದಲ್ಲಿ ಬೇರೆ ಯಾರಾದ್ರೂ ಪಾತ್ರ ಇದೆಯೋ ಅನ್ನೋ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರೀತಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.